ಹಾಯ್ ಸ್ನೇಹಿತರೆಲ್ಲರೂ ನಮಸ್ಕಾರ. ಇವತ್ತು ವಿಡಿಯೋ ಮಾಡ್ತಿರೋ ವಿಚಾರ ಏನಪ್ಪ ಅಂತಂದ್ರೆ, ಈಗೇನು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ಟ್ರೆಂಡ್ ಆಗ್ತದೆ, ಈಗೇನು ಟ್ರೆಂಡಿಂಗ್ ಟಾಪಿಕ್ ಅಲ್ಲಿ ಇದೆ ಜಿಯೋ ಪಾಲಿಟಿಕ್ಸ್ ಅಲ್ಲಿ ಯು ಎಸ್ ಪ್ರೆಸಿಡೆಂಟ್ ಏನು ಅಮೆರಿಕ ಪ್ರೆಸಿಡೆಂಟ್ ಇದೆಲ್ಲ ಡೊನಾಲ್ಡ್ ಟ್ರಂಪ್ ಮತ್ತೆ ಏನು ಯುಕ್ರೇನ್ ಪ್ರೆಸಿಡೆಂಟ್ ಅವರು ಏನು ವೈಟ್ ಹೌಸ್ಗೆ ಭೇಟಿ ನೀಡಿದ್ರಲ್ಲ ಜೆಲೆನ್ಸ್ಕಿ ಅವರು, ಅವ್ರ ಮಧ್ಯೆ ಏನು ಪ್ರೆಸ್ ಮೀಟ್ ಆಗುತ್ತೆ ಎರಡು ದೇಶದ ಪ್ರೆಸಿಡೆಂಟ್ಗಳ ಮಧ್ಯೆ, ಅವಾಗ ಏನು ಹೀಟೆಡ್ ಕನ್ವರ್ಸೇಷನ್ ಆಗುತ್ತೆ ಅದ್ರ ಬಗ್ಗೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋಣ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಅವ್ರು ಏನಕ್ಕೋಸ್ಕರ ವೈಟ್ ಹೌಸ್ಗೆ ಅಮೆರಿಕಾಗೆ ಭೇಟಿಯನ್ನು ನೀಡಿರ್ತಾರೆ, ಆ ಮೀಟ್ ಆಗೋದಕ್ಕೆ ಮೋಟೋ ಏನು, ಉದ್ದೇಶ ಏನಾಗಿರುತ್ತೆ, ಬಟ್ ಆ ಉದ್ದೇಶವನ್ನು ಬಿಟ್ಟು ಇವರು ಇಷ್ಟೊಂದು ಹೀಟೆಡ್ ಕನ್ವರ್ಸೇಷನ್ಗಳನ್ನು ಆಗಿ ಅವ್ರು ಏನು ಆ ಮಧ್ಯಾಹ್ನದ ಊಟದ ವ್ಯವಸ್ಥೆ ಮಾಡಿರ್ತಾರೆ ಉಕ್ರೇನ್ ಪ್ರೆಸಿಡೆಂಟ್ಗೆ, ಸೊ ಅದನ್ನು ಬಿಟ್ಟು ಹೋಗ್ತಾರೆ. ಅಂದ್ರೆ ಇವರೇನಾದ್ರು ಅಮೆರಿಕನ್ಸ್ ಅವ್ರ ಅಂದ್ರೆ ಅಮೆರಿಕನ್ ಪ್ರೆಸಿಡೆಂಟ್ ಅವ್ರಿಗೆ ಅವಮಾನ ಮಾಡಿದ್ರೆ ಅದ್ರ ಮೋಟೋ ಏನಾಗಿತ್ತು, ಇಫ್ ಇನ್ ಕೇಸ್ ಏನಾದ್ರು ಅಮೆರಿಕ ಏನಾದ್ರು ಇಂಡೈರೆಕ್ಟ್ ಆಗಿ ರಷ್ಯಾಗೆ ಸಪೋರ್ಟ್ ಮಾಡ್ತಾ ಇದೆಯಾ, ಏನಕ್ಕೆ ಸೀಸ್ ಫೈರ್ ಬಗ್ಗೆ ಅಷ್ಟೊಂದು ಹೈ ರೇಟೆಡ್ ಆಗಿ ಟ್ರಂಪ್ ಅವ್ರು ಮಾತಾಡಿದ್ರು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸೋ ಪ್ರಯತ್ನವನ್ನು ಮಾಡ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡಬೇಕು ಅಂತಂದ್ರೆ, ಈಗೇನು ಉಕ್ರೇನ್ ಪ್ರೆಸಿಡೆಂಟ್ ಅಮೆರಿಕಾಗೆ ಭೇಟಿ ನೀಡಿರ್ತಾರಲ್ಲ ವೈಟ್ ಹೌಸ್ಗೆ, ಆ ಭೇಟಿ ಏನಕ್ಕಾಗಿರುತ್ತೆ ಅಂತಂದ್ರೆ ಒಂದು ಮಿನರಲ್ ಡೀಲ್ ಮಾಡ್ಕೊಳ್ಳೋದಕ್ಕೆ, ಅಂದ್ರೆ ವಿಶೇಷವಾದ ಖನಿಜಗಳನ್ನೋದು ಉಕ್ರೇನಲ್ಲಿ ಇರುತ್ತೆ, ಅದನ್ನ ಅಮೆರಿಕ ರಫ್ತು ಮಾಡ್ಕೊ ಅಲ್ಲಿ ಮೈನಿಂಗ್ ಅನ್ನು ಮಾಡಿ ಇಲ್ಲಿ ರಫ್ತು ಮಾಡ್ಕೋಬೇಕು ಅನ್ನೋ ಒಂದು ಡೀಲ್, ಮಿನರಲ್ ಡೀಲ್ ಅನ್ನು ಮಾಡ್ಕೊಳ್ಳೋದಕ್ಕೋಸ್ಕರ ಅವರು ಇಲ್ಲಿ ಅಮೆರಿಕ ಪ್ರವಾಸಕ್ಕೆ ಬಂದಿರ್ತಾರೆ. ಆ ಟೈಮಲ್ಲಿ ಎರಡು ದೇಶದ ಪ್ರೆಸಿಡೆಂಟ್ಗಳು ಪ್ರೆಸ್ ಮೀಟ್ ಅನ್ನ ಮಾಡ್ತಾರೆ. ಪ್ರೆಸ್ ಮೀಟ್ ಮಾಡ್ಬೇಕಾದ್ರೆ ಸೊ ಇಲ್ಲಿ ಬಂದ್ಬಿಟ್ಟು ಫಸ್ಟ್ ಸ್ಟಾರ್ಟ್ ಆಗೋದು ಏನಂತಂದ್ರೆ, ಇಬ್ಬರುಗಳ ಮಧ್ಯೆ ಒಂದು ವೈಸ್ ಪ್ರೆಸಿಡೆಂಟ್ JD ವ್ಯಾನ್ ಮತ್ತೆ ಜೆಲೆನ್ಸ್ಕಿ ಅವ್ರ ಮಧ್ಯೆ ಕನ್ವರ್ಸೇಷನ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ರಾಜತಾಂತ್ರಿಕವಾಗಿ ಈ ಏನು ಯುದ್ಧ ನಡೀತಿದೆಯಲ್ಲ ಅದನ್ನ ಕೊನೆಗೊಳಿಸ್ಬೇಕಂದ್ರೆ ಸೀಸ್ ಫೈರ್ ಅನ್ನ ಮಾಡ್ಕೋಬೇಕು. ಡಿಪ್ಲೊಮ್ಯಾಟಿಕ್ ಆಗಿ ಏನೀಗ ಯುದ್ಧ ಉಕ್ರೇನ್ ಮತ್ತೆ ರಷ್ಯಾ ಮಧ್ಯೆ ಯುದ್ಧ ನಡೀತಾ ಇದೆಯಲ್ಲ ಅದನ್ನ ಸೀಸ್ ಫೈರ್ ಮಾಡ್ಬೇಕಂದ್ರೆ ಯುದ್ಧವನ್ನು ಕೊನೆಗೊಳಿಸಬೇಕು ಅನ್ನೋದನ್ನ ಅವರು ಸಜೆಸ್ಟ್ ಮಾಡ್ತಾರೆ. ಸೊ ಆತರ ಮಾಡ್ಬೇಕು ಅಂತಂದ್ರೆ ಅದಕ್ಕೆ ಏನು ಜೆಲೆನ್ಸ್ಕಿ ಅವರಿದ್ದಾರೆ ಅದನ್ನ ಒಪ್ಪೋದಿಲ್ಲ. ಅದಾದ್ಮೇಲೆ ಈ ಹೀಟೆಡ್ ಕನ್ವರ್ಸೇಷನ್ ಆಗ್ತಾ ಇರ್ಬೇಕಾದ್ರೆ ಮಧ್ಯದಲ್ಲಿ ಟ್ರಂಪ್ ಅವರು ಕೂಡ ಇಂಟರ್ಫಿಯರ್ ಆಗ್ತಾ ಇರ್ತಾರೆ. ಸೊ ಇದೇನಕ್ಕೆ ಇಂಟರ್ಫಿಯರ್ ಆಗ್ತಾರೆ ಅಂತಂದ್ರೆ, ರಾಜತಾಂತ್ರಿಕವಾಗಿ ಅಂದ್ರೆ ಯಾವ ತರ ಹೇಳ್ತಾ ಇದ್ದಾರೆ ರಾಜತಾಂತ್ರಿಕವಾಗಿ, ಪದೇ 2014ರಲ್ಲಿ ಏನು ಯುದ್ಧ ಮಾಡ್ತಲ್ಲ ರಷ್ಯಾ, ಅವಾಗ ಅವರು ಏನು ಈ ಸೀಸ್ ಫೈರ್ ಶಾಂತಿ ಒಪ್ಪಂದವನ್ನು ಭಂಗ ಮಾಡಿರ್ದವ್ರೆ, ಮತ್ತೆ 2019ರಲ್ಲಿ ಅವ್ರೇನು ಯುದ್ಧ ಮಾಡ್ತಾರೆ ಅವಾಗ ಏನು ಸೀಸ್ ಫೈರ್ ಅಲ್ಲಿ ಏನು ಕಂಡೀಷನ್ಸ್ ಇರ್ತಾವ ಅದನ್ನ ವೈಲೇಟ್ ಮಾಡಿ ಯುದ್ಧ ಮಾಡಿದ್ದು, ಅವಾಗ ಯಾರು ಸಪೋರ್ಟ್ ಬರೋದಿಲ್ಲ. ಇವಾಗ ಯಾವ ರೀತಿ ರಾಜತಾಂತ್ರಿಕವಾಗಿ ಸಪೋರ್ಟ್ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಬರ್ತಾರೆ. ಅವಾಗ ಈ JD ವ್ಯಾನ್ಸ್ ಅವರು ಮತ್ತೆ ಅವ್ರಿಗೆ ಹೇಳ್ತಾ ಹೋಗ್ತಾರೆ, ಸೊ ನಿಮಗೆ ಸಪೋರ್ಟ್ ಆಗಿ ಬಂದಿದ್ವಿ ನಾವು, ಅದಾದ್ಮೇಲೆ ನೀವು ಕೃತಜ್ಞರಾಗಿರೋದಿಲ್ಲ ನಮ್ಗೆ ಅಂತ ಹೇಳ್ಬಿಟ್ಟು. ಸೊ ಒಂದು ಕ್ಲಿಪ್ ಅನ್ನ ಹಾಕ್ತೀನಿ, ಒಂದ್ ಸ್ವಲ್ಪ ನೋಡಿ ನಿಮ್ಗೆ ಅರ್ಥ ಆಗುತ್ತೆ. ಟ್ರಂಪ್ ಅವರು ಜೆಲೆನ್ಸ್ಕಿ ಅವ್ರನ್ನ ಹೀಯಾಳಿಸಿ ಮಾತಾಡ್ತಾರೆ. ಐ ಡೋಂಟ್ ವಾಂಟ್ ಸೀಸ್ ಫೈರ್, ಐ ಡೋಂಟ್ ವಾಂಟ್ ಸೀಸ್ ಫೈರ್, ಐ ಡೋಂಟ್ ವಾಂಟ್ ಸೀಸ್ ಫೈರ್ ಅಂತ ಹೇಳ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಅವ್ರಿಗೆ ಇಮಿಟೇಟ್ ಮಾಡಿ ಅಲ್ಲಿ ಮಾತಾಡ್ತಾರೆ. ಸೊ ಸೀಸ್ ಫೈರ್ ಅಂತಂದ್ರೆ ಏನಂತಂದ್ರೆ, ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಕನ್ನಡದಲ್ಲಿ ಕದನ ವಿರಾಮ ಅಂತ ಹೇಳ್ತಾರೆ. ಯಾವುದೋ ಒಂದು ಯುದ್ಧವನ್ನು ನಡೀತಾ ಇದೆ ಅಂತಂದಾಗ ಎರಡು ದೇಶಗಳ ಮಧ್ಯೆ ಆಗಿರ್ಬೋದು, ಯುದ್ಧ ನಡಿಬೇಕಾದ್ರೆ ಆ ಯುದ್ಧವನ್ನು ಸ್ಟಾಪ್ ಮಾಡೋದಕ್ಕೋಸ್ಕರ ಒಂದು ಸೀಸ್ ಫೈರ್ ಅಂತ ಒಪ್ಪಂದ ಮಾಡೋ, ಅಂದ್ರೆ ಕದನ ವಿರಾಮ ಅಂತ ಒಂದು ಒಪ್ಪಂದ ಆಗುತ್ತೆ. ಫಾರ್ ಎಕ್ಸಾಂಪಲ್ ಕೊಡ್ಬೇಕು ಅಂದ್ರೆ, ಫಸ್ಟ್ ವರ್ಲ್ಡ್ ವಾರ್ ಆಗ್ಬೇಕಂತಂದ್ರೆ 1920ರಲ್ಲಿ 1920ರಲ್ಲಿ ಒಂದು ಒಪ್ಪಂದ ಆಗುತ್ತೆ, ವರ್ಸೆಲ್ಸ್ ಒಪ್ಪಂದ ಅಂತ ಹೇಳ್ಬೋದು. ಸೊ ಒಂದಷ್ಟು ಕಂಡೀಷನ್ಸ್ ಅನ್ನ ಇಟ್ಕೊಂಡು ಆ ಏನು ಕದನ ಇರುತ್ತಲ್ಲ ಅಲ್ಲಿಗೆ ಫುಲ್ ಸ್ಟಾಪ್ ಇಡ್ತಾರೆ, ಅಂದ್ರೆ ಅದಕ್ಕೆ ವಿರಾಮವನ್ನ ಕೊಡ್ತಾರೆ ಅಂತ ಅರ್ಥ. ಸೊ ಇಲ್ಲಿ ಕದನ ಸೀಸ್ ಫೈರ್ ಮಾಡ್ಕೊಳ್ಳೋದಕ್ಕೆ ಇವರು ಮಾತಾಡೋದಕ್ಕೆ ಬಿಡ್ತಾ ಇಲ್ಲ ಫರ್ದರ್ ಆಗಿ ಅವರು ಜೆಲೆನ್ಸ್ಕಿ ಅವ್ರಿಗೆ. ಅಂಡ್ ಅವ್ರು ಹೇಳೋಕ್ ಬರ್ತಾರೆ ಯಾವ ಕಂಡೀಷನ್ಸ್ ಮೇಲೆ, ಯಾವ ಆರ್ಗ್ಯುಮೆಂಟ್ ಮೇಲೆ ನಾನು ಈ ಯಾವ ಕಂಡೀಷನ್ಸ್ ಮೇಲೆ ಈ ಸೀಸ್ ಫೈರ್ ಮಾಡ್ಕೊಳ್ಳೋದು ಅಂತಂದ್ರೆ ಅದಕ್ಕೂ ಆನ್ಸರ್ ಬರೋದಿಲ್ಲ. ಇವರು ಡಿಪ್ಲೊಮ್ಯಾಟಿಕ್ ಆಗಿ ರಾಜತಾಂತ್ರಿಕವಾಗಿ ಇದನ್ನ ಎಂಡ್ ಮಾಡ್ಬೇಕು, ಸೀಸ್ ಫೈರ್ ಮಾಡ್ಕೋಬೇಕು, ಯಾಕಂತಂದ್ರೆ ಇಲ್ಲಿ ಸಿವಿಲೈಸೇಷನ್ಸ್ ಎಲ್ಲ ಸಾಯ್ತಾ ಇದ್ದಾರೆ, ಅದಲ್ಲದೆ ನೀವು ಪ್ರಾಣ ನಷ್ಟಗಳಾಗ್ತಾ ಇದೆ, ನೀವು ಏನು ಗ್ಯಾಂಬ್ಲಿಂಗ್ ಮಾಡ್ತಾ ಇದ್ದಾರೆ ಜನರ ಜೀವಗಳ ಜೊತೆ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಆಗಿ ಆರೋಪವನ್ನ ಮಾಡ್ತಾರೆ. ಅಂಡ್ ಮೋರೋವರ್ ಇನ್ನೊಂದು ಅಂತಂದ್ರೆ, ಅಲ್ಲಿ he broken this ceasefire, he killed our people and he didn't exchange prisoners. We signed the exchange of prisoners but he didn't do it. What kind of diplomacy, JD, you are speaking about? What do you mean? ಅಂಡ್ ಅಮೆರಿಕನ್ ವೈಸ್ ಪ್ರೆಸಿಡೆಂಟ್ ಹೇಳ್ತಾರೆ, ಎಲೆಕ್ಷನ್ ಏನ್ ನಡೀತದ್ರೆ US ಪ್ರೆಸಿಡೆಂಟ್ ಎಲೆಕ್ಷನ್ ಅಲ್ಲಿ ನೀವು ನಮ್ಮ ಅಪೋಸಿಟ್ ಅಲ್ಲಿ ಬೈಡೆನ್ ಪರವಾಗಿ ಪ್ರಚಾರಗಳನ್ನೆಲ್ಲ ಮಾಡ್ತೀರಾ ಅಂತ ಮಾತಾಡ್ಬೇಕಾದ್ರೆ ಅಲ್ಲಿ ಜೆಲೆನ್ಸ್ಕಿ ಅವ್ರು ಹೇಳ್ತಾರೆ, ಅಗತ್ಯ ಇಲ್ದಿರೋ ವಿಚಾರಗಳನ್ನ ಇಲ್ಲಿ ಮಾತಾಡಬೇಡಿ ಅಂತ ಹೇಳ್ಬೇಕಾದ್ರೆ ಅಲ್ಲಿ ಇಂಟರ್ಪ್ರಿಟ್ ಆಗ್ತಾರೆ. ಅಂದ್ರೆ ಟ್ರಂಪ್ ಅವ್ರು ಅಲ್ಲಿ ಬಂದ್ಬಿಟ್ಟು ಅದೇನು ವಿಚಾರ ಇಲ್ಲಿ ಸಂಬಂಧಿಸ ಇರೋದಲ್ಲ, ಅವ್ರು ಕರೆಕ್ಟ್ ಆಗಿ ಮಾತಾಡ್ತಾ ಇದಾರೆ ಅಂತ ಅವರು ಸ್ವಲ್ಪ ಟ್ರಿಗರ್ ಆಗ್ತಾರೆ. ಅಲ್ಲಿ ಟ್ರಿಗರ್ ಆಗ್ಬಿಟ್ಟು ಅದು ಹೀಟೆಡ್ ಕನ್ವರ್ಸೇಷನ್ ಇನ್ನೂ ಹೈ ಆಗಿ ಹೋಗುತ್ತೆ. ಅಂಡ್ ಮೋರೋವರ್ ಇನ್ನೊಂದು ಏನಂತಂದ್ರೆ, ನಿಮ್ಮ ಹತ್ರ ಕಾರ್ಡ್ಸ್ ಇಲ್ಲ ಅಂತ ಹೇಳ್ಬಿಟ್ಟು ಪ್ರೆಸ್ ಮಾಡಿ ಹೇಳ್ತಾರೆ. ಕಾರ್ಡ್ಸ್ ಇಲ್ಲ ಅಂತಂದ್ರೆ ಅಲ್ಲಿ ಯುದ್ಧ ಮಾಡೋದಕ್ಕೆ ನಿಮ್ಮ ಹತ್ರ ದುಡ್ಡಿಲ್ಲ, ಸೊ ನಮ್ಮ ಸಹಾಯದಿಂದನೇ ಮಾಡಬೇಕು. ಅಂಡ್ ಮೋರೋವರ್ ಟ್ರಂಪ್ ಅವ್ರು ಇನ್ನೊಂದು ಮೆನ್ಷನ್ ಮಾಡ್ತಾರೆ, ಇಫ್ ಇನ್ ಕೇಸ್ ಅಮೆರಿಕ ನಾವೇನಾದ್ರು ನಮ್ಮ US ಏನು ಮಿಲಿಟರಿ ಸಪೋರ್ಟ್ ಇಲ್ಲ ಅಂತ ಹೇಳಿದ್ರೆ
ಕೇವಲ 2 ವಾರಗಳಲ್ಲಿ ಯುದ್ಧವನ್ನು ಮುಗಿಸ್ತಾ ಇತ್ತು ರಷ್ಯಾ ಅಂತ ಹೇಳ್ಬಿಟ್ಟು ಮೆನ್ಷನ್. ಅದಕ್ಕೆ ರಿವರ್ಟ್ ಆಗಿ ಇವ್ರು ಹೇಳ್ತಾರೆ ಜೆಲೆನ್ಸ್ಕಿ ಅವರು, ನೀವು 2 ವಾರದಲ್ಲಿ ಅಂತ ಹೇಳ್ತೀರಾ, ಅವ್ರು 3 ದಿವಸದಲ್ಲಿ, ಪುಟಿನ್ 3 ದಿವಸದಲ್ಲಿ ಮುಗಿಸ್ತೆ ಅಂತ ಹೇಳ್ತಾರೆ ಅಂತ ಹೇಳ್ತಾರೆ. ಅಂಡ್ ಮೋರ್ ಓವರ್ ಇನ್ನೊಂದೇನಂತಂದ್ರೆ, ನಮ್ಮ ಸ್ಟುಪಿಡ್ ಪ್ರೆಸಿಡೆಂಟ್ ನಿಮ್ಗೆ $350 ಬಿಲಿಯನ್ ಅಷ್ಟು ಸಪೋರ್ಟ್ ಅನ್ನ ಮಾಡಿದಾರ ಅಂತ ಹೇಳ್ಬಿಟ್ಟು ಕೂಡ ಮೆನ್ಷನ್ ಮಾಡ್ತಾರೆ ಟ್ರಂಪ್ ಅವರು ಬಿಡೆನ್ ಮೇಲೆ. ಸೊ ಅವ್ರು ಅಂದ್ರೆ ಇಲ್ಲಿ ಒಂದು ಅಬ್ಸರ್ವ್ ಮಾಡೋದಾದ್ರೆ, ಬಿಡೆನ್ ಆಡಳಿತದಲ್ಲಿ ಒಂದು ತುಂಬಾ ಸಪೋರ್ಟಿವ್ ಇರುತ್ತೆ ಯುಕ್ರೇನ್ಗೆ. ಸೊ ಈಗ ಏನು ಆಡಳಿತ ಚೇಂಜ್ ಆಗಿದ್ರೆ ಟ್ರಂಪ್ ಅವ್ರಿಗೆ, ಇಲ್ಲಿ ಏನಂತಂದ್ರೆ ಟ್ರಂಪ್ ಇನ್ನೊಂದು ಮೆನ್ಷನ್ ಮಾಡ್ತಾರೆ, ಪುಟಿನ್ ಅವರು ಒಬಾಮಾಗಾಗಿರ್ಬೋದು ಅಥವಾ ಏನು ಬಿಡೆನ್ ಆಗಿರ್ಬೋದು, ಅವ್ರುಗಳಿಗೆ ರೆಸ್ಪೆಕ್ಟ್ ಮಾಡ್ತಾ ಇಲ್ಲ. ಈಗ ನಾನು ಏನಾದ್ರು ಹೇಳ್ತೀನಿ ಅಂದ್ರೆ ರೆಸ್ಪೆಕ್ಟ್ ಮಾಡೋ ನನಗೆ ನಂಬಿಕೆ ಇದೆ. ಅಂಡ್ ಮೋರ್ ಓವರ್ ಏನಂತಂದ್ರೆ, ನಾನು ಟ್ರೈ ಮಾಡಿದ್ರೆ ಇಲ್ಲ ಅಂತ ಹೇಳೋದಿಲ್ಲ ಅನ್ನೋ ಒಂದು ನಂಬಿಕೆಯ ಒಂದು ಹೇಳಿಕೆಯನ್ನು ಕೂಡ ಅವರು ಕೊಡ್ತಾರೆ. ಅಂಡ್ ಮೋರ್ ಓವರ್ ಇನ್ನೊಂದು ವಿಚಾರ ಏನಂತಂದ್ರೆ, ಇಲ್ಲಿ ಅವ್ರು ಹೇಳ್ತಾರೆ ಸೀಸ್ ಫೈರ್ ಆಗೋದಕ್ಕೆ ಬಿಡೋದಿಲ್ಲ ಅಂತ ಒಂದು ಹೇಳ್ತಾರೆ. ಅದು ಜೆಲೆನ್ಸ್ಕಿ ಕಡೆಯಿಂದನೂ ಒಂದು ಮಿಸ್ಟೇಕ್ ಆಗುತ್ತೆ. ಅಂದ್ರೆ ಅವ್ರು ಒಪ್ಪೋದಿಲ್ಲ, ಅಂದ್ರೆ ಡೈರೆಕ್ಟ್ ಆಗಿ ಹೇಳ್ತಾರೆ, ಸೊ ನಮ್ಮ ಸೀಸ್ ಫೈರ್ ಆಗೋದಕ್ಕೆ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು. ಅಂಡ್ ಮೋರ್ ಓವರ್ ಅಲ್ಲಿ ಇವ್ರು ಮಾತಾಡ್ಬೇಕಾದ್ರೆ ಜೆಲೆನ್ಸ್ಕಿ ಅವರು ಹೇಳ್ತಾರೆ, ಯುದ್ಧ ಆಗ್ಬೇಕಾದ್ರೆ ನೀವು ಅವಾಗಿಂದನೂ ಸ್ಟ್ರಾಂಗ್ ಆಗಿದೀವಿ, ಸಿಂಗಲ್ ಆಗಿ ನಿಂತಿದೀವಿ, ಅಂಡ್ ಯುದ್ಧ ಸ್ಟಾರ್ಟ್ ಆಗ್ಬೇಕಾದ್ರೆ ನಾವೆಂತ ಕಂಡೀಷನ್ ಅಲ್ಲಿ ಇದ್ರಿ, ನೀವೆಂತ ಕಂಡೀಷನ್ ಅಲ್ಲಿ ಇದೆ ಅನ್ನೋದು ಕೂಡ ನಮ್ಗೆ ಗೊತ್ತಿದೆ ಅಂತಾಗ ಅಲ್ಲಿ ಟ್ರಂಪ್ ಅವ್ರಿಗೆ ಟ್ರಿಗರ್ ಆಗಿ ಮಾತಾಡ್ತಾರೆ, ನೀವು ನಮ್ಗೆ ಡಿಕ್ಟೇಟ್ ಮಾಡಕ್ ಬರಬೇಡಿ, ನಾವೇನು ಅಂತ ನಮ್ಗೆ ಗೊತ್ತಿದೆ, ಸೊ ನಿಮ್ಮದ್ ನೀವು ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಸೊ ಇದೇ ರೀತಿ ಹೀಟೆಡ್ ಕನ್ವರ್ಸೇಷನ್ ಜಾಸ್ತಿ ಆಗ್ತಾ ಹೋಗ್ಬಿಡುತ್ತೆ. ಅಂಡ್ ಮೋರ್ ಓವರ್ ಇಲ್ಲಿ ನಾನೇನ್ ಹೇಳಕ್ ಬಯಸೋ ವಿಚಾರ ಏನಪ್ಪಾ ಅಂತಂದ್ರೆ, 2 ದೇಶದ ಪ್ರೆಸಿಡೆಂಟ್ಗಳು ನಿಂತಿರ್ಬೇಕಾದ್ರೆ, ಅದು ಪ್ರೆಸ್ ಅವರೆಲ್ಲ ಮುಂದೆ ಇರ್ಬೇಕಾದ್ರೆ, ಇವೆಲ್ಲ 4 ಗೋಡೆ ಮಧ್ಯೆ ನಡೆಯೋ ಚರ್ಚೆ ಆಗಿರ್ಬೇಕು. ಸೊ ಅಲ್ಲಿ ಏನಂತಂದ್ರೆ, ಅದು ತುಂಬಾ ಹೀಟೆಡ್ ಕನ್ವರ್ಸೇಷನ್ ಆಗ್ಬಿಟ್ಟು ಅಂಡ್ ಆ ಸಭೆ ಮುಂದುವರಿಯೋದಿಲ್ಲ. ಸೊ ಮಧ್ಯದಲ್ಲೇ ಇವ್ರು ಎದ್ದು ಹೋಗ್ಬಿಡ್ತಾರೆ, ಏನು ಜೆಲೆನ್ಸ್ಕಿ ಅವ್ರು ಇದ್ದಾರಲ್ಲ ಎದ್ದು ಹೋಗ್ಬಿಡ್ತಾರೆ. ಅವ್ರು ಸ್ಟಾರ್ಟಿಂಗ್ ಬರ್ಬೇಕಾದ್ರೂ ಸೊ ಅವರು ಕಾರ್ ಇಳಿಬೇಕಾದ್ರೆ ಅಲ್ಲಿ ಹೋಗ್ಬಿಟ್ಟು ವೆಲ್ಕಮ್ ಮಾಡ್ಕೊಳ್ತಾರೆ ಟ್ರಂಪ್ ಅವರು. ಡ್ರೆಸ್ ಕೂಡ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಕೂಡ ಕಾಂಪ್ಲಿಮೆಂಟ್ ಮಾಡಿರ್ತಾರೆ. ಅದಾದ್ಮೇಲೆ ಇದೇನು ಪ್ರೆಸ್ ಮೀಟ್ ಸ್ಟಾರ್ಟ್ ಆಗಬೇಕಾದ್ರೆ ಇದೆಲ್ಲ ಹೀಟೆಡ್ ಕನ್ವರ್ಸೇಷನ್ ಅನ್ನೋದು ಆಗುತ್ತೆ. ಅಂಡ್ ಅವ್ರೇನು ಮಿನರಲ್ ಡೀಲಿಂಗ್ ಬಂದಿರ್ತಲ್ಲ ಅದು ಕೂಡ ಸೈನ್ ಆಗೋದಿಲ್ಲ ಅಂತಾನೆ ಹೇಳ್ಬೋದು. ಎರಡೂ ಏನಿಲ್ಲಿ ಟ್ರಂಪ್ ಅವರು ಮತ್ತೆ ಜೆಲೆನ್ಸ್ಕಿ ಇವರಿಬ್ಬರನ್ನು ಬೇಸ್ ಮಾಡ್ಕೊಂಡು ಮಾತಾಡೋದಾದ್ರೆ, ಇವರು ಒಂದು ಆರೋಪಗಳನ್ನ ಮಾಡ್ತಾರೆ. US ವೈಸ್ ಪ್ರೆಸಿಡೆಂಟ್ ಏನಿರ್ತಾರಲ್ಲ ಅವ್ರು ಆರೋಪ ಮಾಡ್ತಾರೆ, ನೀವು US ಏನೋ ಯುರೋಪಿಯನ್ ನಾಯಕರುಗಳನ್ನ ತಗೊಬಂದು ನಿಮ್ ದೇಶದ ಪರಿಸ್ಥಿತಿಗೆ ಅದನ್ನ ತೋರಿಸ್ಬಿಟ್ಟು ನೀವು ಒಂಥರ ವಿಕ್ಟಿಮ್ ತರ ಸಿಂಪತಿಯನ್ನ ತಗೊಳ್ತೀರಾ ಅಂತ ಹೇಳ್ಬಿಟ್ಟು ಕೂಡ ಅವ್ರ ಅಲ್ಲಿ ಮೆನ್ಷನ್ ಮಾಡ್ತಾರೆ. ಅಂಡ್ ಮೋರ್ ಓವರ್ ಇಲ್ಲಿ ಏನಂತಂದ್ರೆ, ಆ ಯುದ್ಧ ಅನ್ನೋದು ಎರಡೂ ಕಡೆಯಿಂದ ಒಪ್ಪಂದಕ್ಕೆ ಬಂದ್ರೆ ಒಂದು ಸೀಸ್ ಫೈರ್ ಆಗುತ್ತೆ. ಸೊ ಸ್ಟಾರ್ಟಿಂಗ್ ಇಂದನೂ ಒಬ್ಬ ಶಾಂತಿ ನಾಯಕ ಅಂತ ಗುರುತಿಸ್ಕೊಳ್ಳೋದ್ರಲ್ಲಿ ಇವರು ಬ್ಯುಸಿ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಜೆಲೆನ್ಸ್ಕಿ ಅವರು. ಅವರು ಏನು US ಸಪೋರ್ಟ್ ಇಲ್ಲ ಅಂತ ಹೇಳಿದ್ರೆ, ಈ ಯುದ್ಧ ಅನ್ನೋದು ಏನು 2022 ಸ್ಟಾರ್ಟ್ ಆಯ್ತಲ್ಲ, ಇಲ್ಲಿ ತನಕ ಬರ್ತಾ ಇಲ್ಲ, 3 ವರ್ಷಗಳ ಕಾಲ ಆಗ್ತಾ ಇಲ್ಲ. ಅಂಡ್ ಮೋರ್ ಓವರ್ ಇಲ್ಲಿ ಅವರು ಟ್ರಂಪ್ ಅವರು ಹೇಳ್ತಾರೆ, ನೀವು 3ನೇ ಯುದ್ಧಕ್ಕೆ ಇದು ಆಹ್ವಾನ ಕೊಡ್ತಾ ಇದ್ರ, ನೀವು 3 ವರ್ಷಗಳಿಂದ ಯುದ್ಧ ನಡೀತಾನೆ ಇದೆ, ಇಫ್ ಇನ್ ಕೇಸ್ ನಾವೇನಾದ್ರು ಸಪೋರ್ಟ್ ಮಾಡಿಲ್ಲ ಅಂದ್ರೆ ಇಷ್ಟವರೆಗೂ ಆಗೋದೇ ಇಲ್ಲ. ಅಂಡ್ ಮೋರ್ ಓವರ್ US ಇಲ್ಲ ಅಂತಂದ್ರೆ ನಿಮ್ ಕೈಲಾದ್ರು ಹೋರಾಡೋದು ಕೂಡ ಆಗೋದಿಲ್ಲ ಅಂತ ಹೇಳಿ ಕೂಡ ಮೆನ್ಷನ್ ಮಾಡ್ತಾರೆ. ಅಂಡ್ ಇನ್ನೊಂದೇನಂತಂದ್ರೆ, ಅಲ್ಲಿ ಜೆಲೆನ್ಸ್ಕಿ ಅವರು ಒಂದು ಪಾಯಿಂಟ್ ಹೇಳ್ತಾರೆ, ಸೀಸ್ ಫೈರ್ ಅಂತ ಹೇಳ್ತಾ ಇದ್ರೆ ಯಾವ್ದ್ರ ಬೇಸ್ ಮೇಲೆ ಅದು ಸೀಸ್ ಫೈರ್ ಮಾಡ್ಕೊಳ್ಳೋದು, ಏನು ಒಪ್ಪಂದಗಳೇನು, ಅಗ್ರಿಮೆಂಟ್ಸ್ ಏನು ಅಂತ ಹೇಳಿದ್ರೆ ಅಲ್ಲಿ ಅದೇನೋ ಅವ್ರು ಮಾತಾಡೋದಿಲ್ಲ, ಓನ್ಲಿ ಸೀಸ್ ಫೈರ್ ಅಂತ ಹೇಳ್ತಾರೆ. ಅಂಡ್ ಮೋರ್ ಓವರ್ ಏನಂತಂದ್ರೆ, 2 ದೇಶದ ನಾಯಕರುಗಳು ನಿಂತಿರ್ಬೇಕಾದ್ರೆ ಅಲ್ಲಿ 2 ದೇಶದ ನಾಯಕರುಗಳೇ ಆಗಿರೋದಿಲ್ಲ, 2 ಕಂಟ್ರಿ ಪ್ರೆಸಿಡೆಂಟ್ಸ್ ಪ್ಲಸ್ ಅಲ್ಲಿ ಎಂಬಸಿಗಳ ಏನು ಅದು ಯುಕ್ರೇನ್ ಎಂಬಸಿ ಇರುತ್ತಲ್ಲ, ಸೊ ಅವರು ಅಫಿಷಿಯಲ್ಸ್ ಕೂಡ ಅಲ್ಲಿ ಇರ್ತಾರೆ. ಸೊ ಅವರು ಕಣ್ಣಲ್ಲಿ ನೀರು ಹಾಕೊಳ್ತಾರೆ ಅಂತಾನೆ ಹೇಳ್ಬೋದು. ಸೊ ಆ ಲೆವೆಲ್ಗೆ ಇರ್ತಾರೆ. ಅಂಡ್ ಮೋರ್ ಓವರ್ ಇನ್ನೊಂದು ಅಲ್ಲಿ ಪ್ರೆಸ್ ಅಲ್ಲಿ ಮೀಡಿಯಾದವ್ರು ಒಬ್ರು ಕೇಳ್ತಾರೆ, ಇಫ್ ಇನ್ ಕೇಸ್ ಪುಟಿನ್ ಏನಾದ್ರು ಸೀಸ್ ಫೈರ್ ಒಪ್ಕೊಂಡಿಲ್ಲ ಏನು ಆಡ್ತೀರಾ ಅಂತ. ಅಂದ್ರೆ ಟ್ರಂಪ್ ಯಾವ ತರ ಆನ್ಸರ್ ಮಾಡ್ತಾರ ಅಂತಂದ್ರೆ, ಅವ್ರು ಏನಕ್ಕೂ ಹೆಸಿಟೇಟ್ ಮಾಡೋದಿಲ್ಲ, ಏನು ಹೇಳೋದಕ್ಕೂ ಹಿಂಜಿರೋದಿಲ್ಲ. ಅದಕ್ಕೆ ಅವ್ರು ರಿಪ್ಲೈ ಮಾಡ್ತಾರೆ, ಈಗೇನಾದ್ರು ಯಾರಾದ್ರೂ ಬಂದು ನಿನ್ ತಲೆ ಮೇಲೆ ಬಾಂಬಿದ್ರೆ ಏನಾಗುತ್ತೆ ಅಂದ್ರೆ ಏನ್ ಮಾಡಕ್ಕಾಗುತ್ತೆ. ಸೊ ಈ ತರ ಅವರು ಆನ್ಸರ್ ಮಾಡ್ತಾರೆ. ಸೊ ಅಷ್ಟು ಯಾರಿಗೂ ಅವ್ರಿಗೇನು ಹಿಂದೆ ಮುಂದೆ ನೋಡೋದು ಮಾತಾಡೋದು ಆ ಥರ ಏನು ಇರೋದಿಲ್ಲ. ಅವ್ರು ಏನು ಅನ್ಸುತ್ತೋ ಅದೇ ಥರ ಕಡ್ಡಿ ಮುರಿಯೋದಾರ ಅವ್ರು ಮಾತಾಡೋ ವ್ಯಕ್ತಿ. ಅಂಡ್ ಮೋರ್ ಓವರ್ ನಾನು ಹೇಳ ಬಯಸೋದು ಏನಂತಂದ್ರೆ, ಯಾವಾಗ ನಾವು ಡಿಪ್ಲೊಮೆಟಿಕಲಿ ಆಗಿರ್ಬೋದು, ರಾಜತಾಂತ್ರಿಕವಾಗಿ ಅಂಡ್ ರಿಸೋರ್ಸಸ್ ನಮ್ಮ ಬಳಿ ಇಲ್ಲದೆ ಇನ್ನೊಬ್ಬರ ಮೇಲೆ ಡಿಪೆಂಡೆಂಟ್ ಆಗಿರ್ತೀವೋ, ಸೊ ಆ ಟೈಮಲ್ಲಿ ಇಂಥವೆಲ್ಲವನ್ನು ಎದುರಿಸಬೇಕಾಗುತ್ತೆ. ಸೊ ಅದಕ್ಕೆ ನಾವೇನು ಹೇಳ್ಬೇಕು ಅಂತಂದ್ರೆ, ಸೊ ಇಂಡಿಪೆಂಡೆಂಟ್ ಆಗಿರೋ ಅಷ್ಟು ಕೆಪಬಿಲಿಟಿ ನಮ್ಮಲ್ಲಿ ಇರಬೇಕಾಗುತ್ತೆ. ಅಂಡ್ ರಾಜತಾಂತ್ರಿಕವಾಗಿ ಈ ದೇಶ ಇಲ್ಲಾಂದ್ರೆ ಇನ್ನೊಂದು ದೇಶ ಸಪೋರ್ಟ್ ಮಾಡೋ ಲೆವೆಲ್ಗೆ ನಾವಿರ್ಬೇಕು. ಅಂಡ್ ಮೋರ್ ಓವರ್ ಇದನ್ನೆಲ್ಲ ಗೊತ್ತಾದ್ಮೇಲೆ, ಇದು ವರ್ಲ್ಡ್ ವೈಡ್ ಟ್ರೆಂಡಿಂಗ್ ಆದ್ಮೇಲೆ ಏನು ರಷ್ಯಾದವ್ರು ಕಿಂಡಲ್ ಮಾಡ್ತಾ ಇದಾರೆ ಏನಂತಂದ್ರೆ, ಒಡೆಯೋದೊಂದು ಬಾಕಿ ಇತ್ತು ಅಂತ ಹೇಳ್ಬಿಟ್ಟು ಅವ್ರು ಮಾತಾಡ್ತಾ ಇದ್ದಾರೆ. ಅಂಡ್ ಫಾರಿನ್ ಏನು ಯುರೋಪ್ ದೇಶಗಳಿಂದ ಇದನ್ನ ಅಮೆರಿಕ ನಡವಳಿಕೆ ಅನ್ನೋದಕ್ಕೆ ಸ್ವಲ್ಪ ಜನ ಖಂಡಿಸಿದ್ದಾರೆ. ಅಂಡ್ ಯುನೈಟೆಡ್ ಕಿಂಗ್ಡಮ್ ನಿಮ್ ಜೊತೆಗೆ ಇರ್ತೀವಿ ಅಂತ ಭರವಸೆಯನ್ನು ಕೂಡ ಮಾಡಿದ್ದಾರೆ, ನಾನು ಈ ವಿಡಿಯೋ ರೆಕಾರ್ಡ್ ಮಾಡುವ ಮಟ್ಟಿಗೆ. ಸೊ ಇದಿಷ್ಟು ನನ್ನ ಅಭಿಪ್ರಾಯ ಆಗಿತ್ತು. ಸೊ ನೀವು ಈ ಕನ್ವರ್ಸೇಷನ್ ಅಲ್ಲಿ ನಾನು ಯಾವ್ದಾದ್ರು ಪಾಯಿಂಟ್ಸ್ ಕವರ್ ಮಾಡೋದು ಬಿಟ್ಟಿದ್ರೆ ನೀವು ಕಮೆಂಟ್ ಮೂಲಕ ತಿಳಿಸ್ಬೋದು ಅಂತ ಹೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿಗೋಸ್ಕರ ಕ್ರಿಯೇಟಿವ್ ಕೋದಂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ.